ಇನ್ನ ಯೂಟ್ಯೂಬರ್ ಸಮೀರ್ನ ಕತೆ ನೋಡೋಣ. ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ತಪ್ಪುವ ಹಾಗೆ ಅಂತೂ ಕಾಣಿಸ್ತಾ ಇಲ್ಲ. ಸಮೀರ್ನ ಸ್ವಗ್ರಾಮವಾದ ಬಳ್ಳಾರಿ ಮತ್ತು ಬಾಡಿಗೆ ಮನೆಯಲ್ಲಿದ್ದ ಜಿಗಣಿಯ ಹುಲ್ಲಹಳ್ಳಿ ಮನೆಗೆ ಪೊಲೀಸರು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಬಾಪಾ ಸಮೀರ ಅಂತ ಹೇಳಿ. ಆ ಕಡೆ ಮಟ್ಟಣ್ಣನವರ್ ತಿಮರೋಡಿಗೂ ಕೂಡ ಆತಂಕ ಎದುರಾಗಿದೆ. ದೂರ್ತ ಮೊಹಮ್ಮದ್ ಸಮೀರ್ಗೆ ತಪ್ಪದ ಸಂಕಷ್ಟ. ಮನೆಗೆ ನೋಟಿಸ್ ಅಂಟಿಸಿ ಹೋದ ಪೊಲೀಸರು. ಮೊಹಮ್ಮದ್ ಸಮೀರ್ ಅಲಿಯಾಸ್ ಎಂಡಿ ಸಮೀರ್ ಅಲಿಯಾಸ್ ದೂತ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಮಾಡಿ ಸುಖಾಸುಮ್ಮನೆ ಸುಳ್ಳು ಆರೋಪ ಮಾಡಿದ್ದ ಯೂಟ್ಯೂಬರ್ ಸಮೀರ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗಿವೆ. ಧರ್ಮಸ್ಥಳದ ಬಗ್ಗೆ ಎಐ ಬಳಸಿಕೊಂಡು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಸೃಷ್ಟಿಸಿ ಜನರ ಭಾವನೆಗೆ ಧಕ್ಕೆ ತರಲಾಗಿದೆ, ಅಪಪ್ರಚಾರ ಮಾಡಲಾಗಿದೆ ಎಂಬ ಆರೋಪದ ಅಡಿ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ. ಆದ್ದರಿಂದ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ ಮನೆಗೆ ನೋಟಿಸ್ ಅಂಟಿಸಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಸಮೀರ್ ಷಡ್ಯಂತ್ರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಜುಲೈ 2025ರಲ್ಲಿ ವಿಶೇಷ ತನಿಖಾ ದಳ ತನಿಖೆ ಆರಂಭಿಸಿತು. ಈ ಆರೋಪವನ್ನ ಸಿಎನ್ ಚಿನ್ನಯ್ಯ ಎಂಬಾತ ದೂರಿನಲ್ಲಿ ತಿಳಿಸಿದ್ದ. ಆದರೆ ತನಿಖೆಯಲ್ಲಿ ಇದು ದುರುದ್ದೇಶ ಪೂರಿತವೆಂದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಆರೋಪಗಳಿಗೆ ಸಂಬಂಧಿಸಿದಂತೆ ಎಐ ತಂತ್ರಜ್ಞಾನದಿಂದ ಸೃಷ್ಟಿಸಿದ ಕಾಲ್ಪನಿಕ ವಿಡಿಯೋಗಳನ್ನ ಪ್ರಕಟಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಎಂದು ಆರೋಪಿಸಲಾಗಿದೆ. ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯ್ತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಅಲ್ಲಿ ಬೀಚ್ ಅಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆ ಬುದ್ಧಿ ಪಾಠ ಕಲಿಸಿರ್ತಾರೆ. ವಿಚಾರಣೆಗೆ ಹಾಜರಾಗದಿದ್ರೆ ದೊಡ್ಡ ಸಂಕಷ್ಟ. ನಾಳೆ ವಿಚಾರಣೆಗೆ ಹಾಜರಾಗದಿದ್ರೆ ಸಮೀರ್ನ ವಿರುದ್ಧ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪ ಸಲ್ಲಿಕೆಯಾಗಲಿದೆ. ಧರ್ಮಸ್ಥಳ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದ್ದು ಜಾಮೀನು ಕೂಡ ರದ್ದಾಗಬಹುದು. ಹಾಗಾದಾಗ ನಾಳೆಯೇ ಸಮೀರ್ನನ್ನ ಕೂಡ ಬಂಧಿಸುವ ಸಾಧ್ಯತೆ ಇದೆ. ಸುಜಾತಾ ಭಟ್ ಇಂಟರ್ವ್ಯೂ ಮಾಡಬೇಡಿ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿ ನಂದು ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಬಿಡಿ. ಮುಸುಕುದಾರಿ ಬಂಧನ ಒಳ್ಳೆ ಬೆಳವಣಿಗೆ. ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆ ನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣ ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಯೂಟ್ಯೂಬರ್ ಸಮೀರ್ನ ಕತೆ ನೋಡೋಣ. ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ತಪ್ಪುವ ಹಾಗೆ ಅಂತೂ ಕಾಣಿಸ್ತಾ ಇಲ್ಲ. ಸಮೀರ್ನ ಸ್ವಗ್ರಾಮವಾದ ಬಳ್ಳಾರಿ ಮತ್ತು ಬಾಡಿಗೆ ಮನೆಯಲ್ಲಿದ್ದ ಜಿಗಣಿಯ ಹುಲ್ಲಹಳ್ಳಿ ಮನೆಗೆ ಪೊಲೀಸರು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಬಾಪಾ ಸಮೀರ ಅಂತ ಹೇಳಿ. ಆ ಕಡೆ ಮಟ್ಟಣ್ಣನವರ್ ತಿಮರೋಡಿಗೂ ಕೂಡ ಆತಂಕ ಎದುರಾಗಿದೆ. ದೂರ್ತ ಮೊಹಮ್ಮದ್ ಸಮೀರ್ಗೆ ತಪ್ಪದ ಸಂಕಷ್ಟ. ಮನೆಗೆ ನೋಟಿಸ್ ಅಂಟಿಸಿ ಹೋದ ಪೊಲೀಸರು. ಮೊಹಮ್ಮದ್ ಸಮೀರ್ ಅಲಿಯಾಸ್ ಎಂಡಿ ಸಮೀರ್ ಅಲಿಯಾಸ್ ದೂತ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಮಾಡಿ ಸುಖಾಸುಮ್ಮನೆ ಸುಳ್ಳು ಆರೋಪ ಮಾಡಿದ್ದ ಯೂಟ್ಯೂಬರ್ ಸಮೀರ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗಿವೆ.
ಧರ್ಮಸ್ಥಳದ ಬಗ್ಗೆ ಎಐ ಬಳಸಿಕೊಂಡು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಸೃಷ್ಟಿಸಿ ಜನರ ಭಾವನೆಗೆ ಧಕ್ಕೆ ತರಲಾಗಿದೆ, ಅಪಪ್ರಚಾರ ಮಾಡಲಾಗಿದೆ ಎಂಬ ಆರೋಪದ ಅಡಿ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ. ಆದ್ದರಿಂದ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ ಮನೆಗೆ ನೋಟಿಸ್ ಅಂಟಿಸಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಸಮೀರ್ ಷಡ್ಯಂತ್ರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಜುಲೈ 2025ರಲ್ಲಿ ವಿಶೇಷ ತನಿಖಾ ದಳ ತನಿಖೆ ಆರಂಭಿಸಿತು. ಈ ಆರೋಪವನ್ನ ಸಿಎನ್ ಚಿನ್ನಯ್ಯ ಎಂಬಾತ ದೂರಿನಲ್ಲಿ ತಿಳಿಸಿದ್ದ. ಆದರೆ ತನಿಖೆಯಲ್ಲಿ ಇದು ದುರುದ್ದೇಶ ಪೂರಿತವೆಂದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಆರೋಪಗಳಿಗೆ ಸಂಬಂಧಿಸಿದಂತೆ ಎಐ ತಂತ್ರಜ್ಞಾನದಿಂದ ಸೃಷ್ಟಿಸಿದ ಕಾಲ್ಪನಿಕ ವಿಡಿಯೋಗಳನ್ನ ಪ್ರಕಟಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಎಂದು ಆರೋಪಿಸಲಾಗಿದೆ. ಬಹುಶಃ ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂತ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆ ಬುದ್ಧಿ ಪಾಠ ಕಲಿಸಿರ್ತಾರೆ. ವಿಚಾರಣೆಗೆ ಹಾಜರಾಗದಿದ್ರೆ ದೊಡ್ಡ ಸಂಕಷ್ಟ. ನಾಳೆ ವಿಚಾರಣೆಗೆ ಹಾಜರಾಗದಿದ್ರೆ ಸಮೀರ್ನ ವಿರುದ್ಧ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪ ಸಲ್ಲಿಕೆಯಾಗಲಿದೆ. ಧರ್ಮಸ್ಥಳ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದ್ದು ಜಾಮೀನು ಕೂಡ ರದ್ದಾಗಬಹುದು. ಹಾಗಾದಾಗ ನಾಳೆಯೇ ಸಮೀರ್ನನ್ನ ಕೂಡ ಬಂಧಿಸುವ ಸಾಧ್ಯತೆ ಇದೆ. ಸುಜಾತಾ ಭಟ್ ಇಂಟರ್ವ್ಯೂ ಮಾಡಬೇಡಿ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿ ನಂದು ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಬಿಡಿ. ಮುಸುಕುದಾರಿ ಬಂಧನ ಒಳ್ಳೆ ಬೆಳವಣಿಗೆ. ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆ ನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣ ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಯೂಟ್ಯೂಬರ್ ಸಮೀರ್ನ ಕತೆ ನೋಡೋಣ. ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ತಪ್ಪುವ ಹಾಗೆ ಅಂತೂ ಕಾಣಿಸ್ತಾ ಇಲ್ಲ. ಸಮೀರ್ನ ಸ್ವಗ್ರಾಮವಾದ ಬಳ್ಳಾರಿ ಮತ್ತು ಬಾಡಿಗೆ ಮನೆಯಲ್ಲಿದ್ದ ಜಿಗಣಿಯ ಹುಲ್ಲಹಳ್ಳಿ ಮನೆಗೆ ಪೊಲೀಸರು ನೋಟಿಸ್ ಅನ್ನ ಅಂಟಿಸಿದ್ದಾರೆ, ಬಾಪಾ ಸಮೀರ ಅಂತ ಹೇಳಿ. ಆ ಕಡೆ ಮಟ್ಟಣ್ಣನವರ್ ತಿಮರೋಡಿಗೂ ಕೂಡ ಆತಂಕ ಎದುರಾಗಿದೆ. ಧೂರ್ತ ಮೊಹಮ್ಮದ್ ಸಮೀರ್ಗೆ ತಪ್ಪದ ಸಂಕಷ್ಟ. ಮನೆಗೆ ನೋಟಿಸ್ ಅಂಟಿಸಿ ಹೋದ ಪೊಲೀಸರು. ಮೊಹಮ್ಮದ್ ಸಮೀರ್ ಅಲಿಯಾಸ್ ಎಂಡಿ ಸಮೀರ್ ಅಲಿಯಾಸ್ ಧೂರ್ತ ಸಮೀರ್ಗೆ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಮಾಡಿ ಸುಖಾಸುಮ್ಮನೆ ಸುಳ್ಳು ಆರೋಪ ಮಾಡಿದ್ದ ಯೂಟ್ಯೂಬರ್ ಸಮೀರ್ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗಿವೆ. ಧರ್ಮಸ್ಥಳದ ಬಗ್ಗೆ ಎಐ ಬಳಸಿಕೊಂಡು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಸೃಷ್ಟಿಸಿ ಜನರ ಭಾವನೆಗೆ ಧಕ್ಕೆ ತರಲಾಗಿದೆ, ಅಪಪ್ರಚಾರ ಮಾಡಲಾಗಿದೆ ಎಂಬ ಆರೋಪದ ಅಡಿ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ. ಆದ್ದರಿಂದ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ ಮನೆಗೆ ನೋಟಿಸ್ ಅಂಟಿಸಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಸಮೀರ್ ಷಡ್ಯಂತ್ರ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಜುಲೈ 2025ರಲ್ಲಿ ವಿಶೇಷ ತನಿಖಾ ದಳ ತನಿಖೆ ಆರಂಭಿಸಿತು. ಈ ಆರೋಪವನ್ನ ಸಿಎನ್ ಚಿನ್ನಯ್ಯ ಎಂಬಾತ ದೂರಿನಲ್ಲಿ ತಿಳಿಸಿದ್ದ. ಆದರೆ ತನಿಖೆಯಲ್ಲಿ ಇದು ದುರುದ್ದೇಶ ಪೂರಿತವೆಂದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಸಮೀರ್ ಎಂಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಆರೋಪಗಳಿಗೆ ಸಂಬಂಧಿಸಿದಂತೆ ಎಐ ತಂತ್ರಜ್ಞಾನದಿಂದ ಸೃಷ್ಟಿಸಿದ ಕಾಲ್ಪನಿಕ ವಿಡಿಯೋಗಳನ್ನ ಪ್ರಕಟಿಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಎಂದು ಆರೋಪಿಸಲಾಗಿದೆ. ಬಹುಶಃ ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು,
ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಇನ್ನು ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂತ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚ್ ಅಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆ ಬುದ್ಧಿ ಪಾಠ ಕಲಿಸಿರ್ತಾರೆ. ವಿಚಾರಣೆಗೆ ಹಾಜರಾಗದಿದ್ರೆ ದೊಡ್ಡ ಸಂಕಷ್ಟ. ನಾಳೆ ವಿಚಾರಣೆಗೆ ಹಾಜರಾಗದಿದ್ರೆ ಸಮೀರ್ನ ವಿರುದ್ಧ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪ ಸಲ್ಲಿಕೆ ಆಗಲಿದೆ. ಧರ್ಮಸ್ಥಳ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದ್ದು ಜಾಮೀನು ಕೂಡ ರದ್ದಾಗಬಹುದು. ಹಾಗಾದಾಗ ನಾಳೆಯೇ ಸಮೀರ್ನನ್ನ ಕೂಡ ಬಂಧಿಸುವ ಸಾಧ್ಯತೆ ಇದೆ. ಸುಜಾತಾ ಭಟ್ ಇಂಟರ್ವ್ಯೂ ಮಾಡಬೇಡಿ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿ ನಂದು ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನ ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಬಿಡಿ. ಮುಸುಕುದಾರಿ ಬಂಧನ ಒಳ್ಳೆ ಬೆಳವಣಿಗೆ. ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆ ನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೀನಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣ ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.